ಕಂಡಕ್ಟರ್ ಬದಲು ಬಸ್ ಟಿಕೆಟ್ ಅನ್ನ ವಿದ್ಯಾರ್ಥಿ ವಿತರಿಸಿದ್ದಾನೆ. ಕಂಡಕ್ಟರ್ ಸಿದ್ದಪ್ಪನ್ನ ಈಗ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ಇದು ಫೋಕಸ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. 3 ದಿನದ ಹಿಂದೆ ಟಿಕೆಟ್ ಅನ್ನ ವಿತರಿಸಿದ ವಿದ್ಯಾರ್ಥಿ ಈಗ ಕಂಡಕ್ಟರ್ಗೆ ಗೇಟ್ ಪಾಸ್ ಕೊಡಲಾಗಿದೆ. ಈಗ ಕಂಡಕ್ಟರ್ ಬದಲು ಬಸ್ ಟಿಕೆಟ್ ಅನ್ನ ವಿದ್ಯಾರ್ಥಿ ವಿತರಿಸಿದ್ದಾನೆ. ಕಂಡಕ್ಟರ್ ಸಿದ್ದಪ್ಪನನ್ನ ಈಗ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಇದು ಫೋಕಸ್ ಟಿವಿ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸುದ್ದಿಯಾಗಿದೆ. 3 ದಿನದ ಹಿಂದೆ ಅಷ್ಟೇ ವಿದ್ಯಾರ್ಥಿ ಟಿಕೆಟ್ ಅನ್ನ ಕುಳಿತಿರೋರೆಲ್ಲರಿಗೂ ಕೂಡ ಹೋಗಿ ವಿತರಿಸ್ತಾನೆ. ಸದ್ಯ ಅಲ್ಲಿ ಕುಳಿತಿರೋ ಪ್ರಯಾಣಿಕರು ಮೊಬೈಲ್ ನಲ್ಲಿ ಈ ವಿಡಿಯೋವನ್ನ ಮಾಡ್ಕೊಂಡಿರ್ತಾರೆ. ಚಾಲಕ ಕಮ್ ನಿರ್ವಾಹಕ ಆಗಿದ್ರು ಸಿದ್ದಪ್ಪ ಅವರನ್ನ ಈಗ ಅಮಾನತುಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಕಂಡಕ್ಟರ್ ಅನ್ನ ಸಸ್ಪೆಂಡ್ ಮಾಡಲಾಗಿದೆ. ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ರೀಚ್ ಆಗಿದೆ. ಹಾಗಿದ್ರೆ ಈಗಿನ ಸೋಷಿಯಲ್ ಮೀಡಿಯಾ ಎಷ್ಟು ಪವರ್ಫುಲ್ ಅನ್ನೋದು ಈ ತರದ ಸುದ್ದಿಗಳಿಂದ ಗೊತ್ತಾಗ್ತಾ ಇದೆ. ಸೊ ಮಾಡಿರುವಂತಹ ಒಂದು ವಿಡಿಯೋ ಫೋಕಸ್ ಟಿವಿ ಅದನ್ನ ಬಿತ್ತರಿಸುತ್ತೆ. ಸುದ್ದಿ ವಿಸ್ತಾರವಾದ ಕೆಲವೇ 3 ದಿನಗಳಲ್ಲಿ ಈಗ ಆ ಕಂಡಕ್ಟರ್ ಅನ್ನ ಅಮಾನತುಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಅಂದ್ರೆ ಕಂಡಕ್ಟರ್ ಕೆಲಸ ಮಾಡೋದೇ ಅಷ್ಟು ಬೇಜಾರಾಗೋಯ್ತಾ ಅಂತ ಹೇಳಿ ವಿದ್ಯಾರ್ಥಿ ಆ ಒಂದು ಟಿಕೆಟ್ ಹಂಚ್ತಾ ಇದ್ದಾನೆ. ಅದನ್ನ ನೋಡಿಯೂ ಕೂಡ ಇಲ್ಲಿ ಕಂಡಕ್ಟರ್ ಕಮ್ ನಿರ್ವಾಹಕ ಸಿದ್ದಪ್ಪ ಅನ್ನೋರು ಸುಮ್ಮನೆ ಕೂತಿದ್ದಾರೆ. ಸದ್ಯ ಪ್ರಯಾಣಿಕರು ಬೇರೆಯವರದನ್ನ ವಿಡಿಯೋ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅವನಿಗೆ ಎಚ್ಚರ ಆಗುತ್ತೆ, ವಿಡಿಯೋ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಎದ್ದು ಹೋಗಿದ್ದಾನೆ. ಸದ್ಯ ಈಗ ಕಂಡಕ್ಟರ್ನ ಈ ಒಂದು ಬೇಜವಾಬ್ದಾರಿ ಕೆಲಸಕ್ಕೆ ಆತನನ್ನ ಕೆಲಸದಿಂದ ಅಮಾನತುಗೊಳಿಸಲಾಗಿದೆ. ಸದ್ಯ ಕಂಡಕ್ಟರ್ಗೆ ಅವ್ರು ಮಾಡುವಂತ ಕೆಲಸನೂ ಅಷ್ಟು ಬೇಜಾರು ತರುತ್ತೆ ಅಂತ ಅಂದ್ರೆ ಮತ್ತೆ ಯಾವ ತರದ ಕೆಲಸ ಮಾಡಬಹುದು ಅವರು ಅಂತ ಹೇಳಿ ಟಿಕೆಟ್ ಹರಿದು ಕೊಡೋದು ಇದು ಬಹಳ ಒಂದು ಬೇಜಾರಾಗುವಂತ ಕೆಲಸ ಅಥವಾ ಬಹಳ ಭಾರ ತರಿಸುವಂತ ಕೆಲಸ ಅಂತ ಅಂದ್ರೆ ಮತ್ತೆ ಏನ್ ಕೆಲಸ ಮಾಡೋದಕ್ಕೆ ಸಾಧ್ಯ? ಅದು ಕೂಡ ಈಗ ಕಂಡಕ್ಟರ್ ಕಮ್ ನಿರ್ವಾಹಕ ಎರಡೂ ಕೂಡ ಇವಾಗ KSRTC ಹೆಚ್ಚಾಗಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಅದೇ ಒಂದ್ ಕಡೆ ನಿಲ್ಸಿ ಯಾರಾದ್ರೂ ಹೋಗ್ತಿದ್ದಾರೆ ಮಧ್ಯದಲ್ಲಿ ಗಾಡಿಯನ್ನ ಸ್ಟಾಪ್ ಮಾಡಿ ಹತ್ಕೋತೀವಿ ಅಂದ್ರೂ ಕೂಡ ನಿಲ್ಸಲ್ಲ. ಅದೇ ಈ ತರದ ಒಂದು ಬೇಜವಾಬ್ದಾರಿತನದ ಕೆಲಸಕ್ಕೆ ಈಗ ಅವ್ರ ಕೆಲಸವನ್ನೇ ಅವರು ಕಳ್ಕೊಂಡಿರುವಂತಹ ಪರಿಸ್ಥಿತಿ. ಸದ್ಯ ಕಂಡಕ್ಟರ್ ಬದಲು ಬಸ್ ಟಿಕೆಟ್ ಅನ್ನ ವಿದ್ಯಾರ್ಥಿಯೇ ವಿತರಿಸ್ತಾನೆ ಅಂತ ಅಂದ್ರೆ ಆ ವಿದ್ಯಾರ್ಥಿಗೆ ಎಷ್ಟು ಬೇಜಾರಾಗಿರ್ಬೇಡ. ಬಹುಶಃ ಅವ್ನು ಕೇಳಿರ್ಬೋದು ಟಿಕೆಟ್ ಕೊಡಿ ಅಂತ ಹೇಳಿ, ಅಥವಾ ಪಕ್ಕದವರು ಟಿಕೆಟ್ ಎಲ್ಲಿ ಕಂಡಕ್ಟರ್ ಇಲ್ಲ ಅಂತ ಹೇಳಿರೋ ವಿಚಾರಗಳನ್ನ ಕೇಳಿ ಖುದ್ದು ಆತನೇ ಟಿಕೆಟ್ ಅನ್ನ ಹಂಚ್ತಾ ಇದ್ದಾನೆ. ಸೊ ಹಾಗಾಗಿ ಈಗ ಈ ಒಂದು ವಿಡಿಯೋವನ್ನ ಅಲ್ಲಿ ಕೂತಿರುವಂತ ಪ್ರಯಾಣಿಕರೊಬ್ರು ವಿಡಿಯೋ ಮಾಡ್ತಾರೆ. ಸೊ ಆ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ. ಎಲ್ಲಿ ತನಕ ಅಂತ ಅಂದ್ರೆ ಸಂಬಂಧಪಟ್ಟ ಡಿಪೋ ಸಂಬಂಧಪಟ್ಟ ಮ್ಯಾನೇಜರ್ಗೂ ಕೂಡ ರೀಚ್ ಆಗಿದೆ. ಹಾಗಾಗಿ ಕಂಡಕ್ಟರ್ ಸಿದ್ದಪ್ಪನನ್ನ ಈಗ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ಇದು ಫೋಕಸ್ ಟಿವಿ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸುದ್ದಿ. ಯಾಕಂತಂದ್ರೆ ಫೋಕಸ್ ಟಿವಿ ಸತತವಾಗಿ ಇದೇ ತರದ ಸುದ್ದಿಗಳನ್ನ ಅದು ಕೂಡ ಸಂಬಂಧಪಟ್ಟ ಇಲಾಖೆ ತಲುಪೋ ತನಕ ಬಿಡೋದಿಲ್ಲ ಅನ್ನೋದಕ್ಕೆ ಇದು ಮತ್ತೊಂದು ಮೇಜರ್ ಉದಾಹರಣೆ. ಸದ್ಯ ಈಗ 3 ದಿನದ ಹಿಂದೆ ವಿದ್ಯಾರ್ಥಿಯ ಟಿಕೆಟ್ ಅನ್ನ ವಿತರಿಸಿದ್ದ ಅವನಿಗೂ ಕೂಡ ಕಾದು ಸುಸ್ತಾಗಿತ್ತೇನೋ, ಕಂಡಕ್ಟರ್ ಇವಾಗ ಟಿಕೆಟ್ ಕೊಡ್ತಾನೆ ಆಮೇಲೆ ಟಿಕೆಟ್ ಕೊಡ್ತಾನೆ ಅಂತ ಹೇಳಿ. ಅದು ಕೂಡ ಅಲ್ಲಿನ ಹಿಂದಿನ ಭಾಗದಲ್ಲಿ ಕೂತಿದ್ದಾನೆ. ವಿದ್ಯಾರ್ಥಿ ಟಿಕೆಟ್ ಅನ್ನ ಕೊಡ್ತಾ ಇದ್ರು ಕೂಡ ಅಲ್ಲಿನ ಕಂಡಕ್ಟರ್ಗೆ ಅಷ್ಟು ಬೇಜವಾಬ್ದಾರಿತನ ಬಂತ. ಹಾಗಿದ್ರೆ ಆತನ ಕೆಲಸವನ್ನ ಅವ್ನು ಮಾಡಲ್ಲ ಅಂತ ಅಂದ್ರೆ ಸಂಬಳ ಯಾರಿಗೆ ಕೊಡ್ತಾರಂಗಿದ್ರೆ ಸಂಬಳನೂ ಅವರೇ ತೆಗೆದುಕೊಳ್ತಾರಲ್ವಾ? ಸದ್ಯ ಈ ವಿದ್ಯಾರ್ಥಿಯ ಒಂದು ಈ ಕೆಲಸಕ್ಕೆ ಎಲ್ಲೆಡೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಂಡಕ್ಟರ್ ಅಲ್ಲೇ ಇದ್ರು ಕೂಡ ವಿದ್ಯಾರ್ಥಿ ಟಿಕೆಟ್ ಕೊಡ್ತಿದ್ದಾನೆ, ಅದನ್ನ ಕಂಡಕ್ಟರ್ ನೋಡಿನೂ ಸುಮ್ಮನೆ ಕೂತಿದ್ರಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋವನ್ನ ರೀಚ್ ಮಾಡಿದ್ದಾರೆ. 3 ದಿನದ ಹಿಂದೆ ವಿದ್ಯಾರ್ಥಿ ಟಿಕೆಟ್ ಅನ್ನ ವಿತರಿಸ್ತಾನೆ. ಮೊಬೈಲ್ ನಲ್ಲಿ ವಿಡಿಯೋ ಸರಿಯಾಗುತ್ತೆ, ಪ್ರಯಾಣಿಕರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಈಗ ಆ ಚಾಲಕ ಕಮ್ ನಿರ್ವಾಹಕ ಆಗಿದ್ದಂತಹ ಸಿದ್ದಪ್ಪ ಅವರನ್ನ ಅಮಾನತುಗೊಳಿಸಿ ಆದೇಶ ಹೊರಡಿಸಲಾಗಿದೆ.